ಗುಳೇದಗುಡ್ಡ ಪಟ್ಟಣ ಸಮೀಪದ ಕೋಟೆಕಲ್ ಗ್ರಾಮದ ಬಳಿ ಬದಾಮಿ ನಾಕೆ ಹೊಂದಿರುವ ಜಲಸಂಪನ್ಮೂಲ ಇಲಾಖೆಯ ಮಲಪ್ರಭಾ ಎಡದಂಡ ಕಾಲುವೆ ಯೋಜನೆಯಡಿ ಸುಮಾರು 35 ವರ್ಷಗಳ ಹಿಂದೆ ನಿರ್ಮಿಸಲಾದ 37 ವಸತಿ ಗೃಹಗಳು ಹಾಗೂ 2 ಕಚೇರಿಗಳು ಈಗ ಶಿಥಿಲಾವಸ್ಥೆಗೆ ತಲುಪಿವೆ. ಇವುಗಳಲ್ಲಿ ಕೇವಲ 7 ವಸತಿ ಗೃಹಗಳನ್ನು 2018-19ನೇ ಸಾಲಿನಿಂದ ತಹಶೀಲ್ದಾರ್ ಕಚೇರಿಗೆ ಬಾಡಿಗೆ ನೀಡಲಾಗಿದ್ದು, ಉಳಿದ ಎಲ್ಲ ಕಟ್ಟಡಗಳು ಪಾಳು ಬಿದ್ದಿದ್ದು ಹಾಳಾಗುತ್ತಿರುವ ಸ್ಥಿತಿಯಲ್ಲಿವೆ. ಪ್ರಸ್ತುತ ಕಚೇರಿಯಲ್ಲಿ ಕೇವಲ 3 ಸಿಬ್ಬಂದಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಕೇವಲ 2 ಕುಟುಂಬಗಳು ಮಾತ್ರ ವಾಸಿಸುತ್ತಿವೆ. ಉಳಿದ ಕಟ್ಟಡಗಳು ಸಂಪೂರ್ಣ ಖಾಲಿ ಬಿದ್ದಿವೆ. ಕಂದಾಯ ಇಲಾಖೆ ತಹಶೀಲ್ದಾರ್ ಕಚೇರಿಗೆ ನೀಡಲಾಗಿರುವ ಕಟ್ಟಡಗಳಿಗೆ ತಿಂಗಳಿಗೆ 26,000 ಬಾಡಿಗೆ ನಿಗದಿಯಾಗಿದೆ. ಆದರೆ ಉಳಿದ ವಸತಿ ಗೃಹಗಳು ನಿರ್ಲಕ್ಷ್ಯದಿಂದ ಸಂಪೂರ್ಣ ನಾಶವಾಗುತ್ತಿರುವುದು ಸಾರ್ವಜನಿಕ ಆಸ್ತಿಯ ದುರುಪಯೋಗದ ಕಣ್ತುಂಬಿದ ಉದಾಹರಣೆಯಾಗಿದೆ. ಮತ್ತೊಂದೆಡೆ ಮಲಪ್ರಭಾ ಎಡದಂಡ ಕಾಲುವೆ ಯೋಜನೆಯೂ ಕೂಡ ಅರ್ಧಕ್ಕೆ ನಿಂತಿದ್ದು, ಕಾಲುವೆ ನಿರ್ಮಾಣದಿಂದ ರೈತರ ಭೂಮಿ ಹಾಳಾಗಿದ್ದರೂ ಸರ್ಕಾರವು ಯಾವುದೇ ಪರಿಹಾರ ನೀಡಿಲ್ಲ. ಗುಳೇದಗುಡ್ಡ ತಾಲೂಕಿನ ರಾಜಾಪುರ, ಹಂಸನೂರು, ಮುರಡಿ, ಕೋಟೆಕಲ್ ಹಳ್ಳಿಗಳಿಗೆ ನೀರು ಹರಿಸುವ ಉದ್ದೇಶವಿದ್ದರೂ ಕಾಲುವೆ ಪೂರ್ಣಗೊಳ್ಳದೆ ರೈತರು ಸಮಸ್ಯೆಗಳಿಗೆ ಸಿಲುಕಿದ್ದಾರೆ. ರೈತರ ಆಕ್ರೋಶ ಸ್ಪಷ್ಟ. ಹನುಮಂತ ಪೂಜಾರಿ, ಶಂಕರಪ್ಪ ಕೋಟೆ ಸೇರಿದಂತೆ ಹಲವಾರು ರೈತರು ತಮ್ಮ ಭೂಮಿ ಹಾಳಾಗಿ ನೀರು ದೊರಕದೆ ಹತಾಶರಾಗಿದ್ದು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿಯ ಕೊರತೆಯೇ ಇಂದಿನ ದುರಂತದ ಪ್ರಮುಖ ಕಾರಣ ಎನ್ನಲಾಗಿದೆ. ಆರ್.ಎ. ಬಿಸನಾಳ ಮಲಪ್ರಭಾ ಎಡದಂಡ ಕಾಲುವೆ ಯೋಜನೆಯ ಕಿರಿಯ ಇಂಜಿನಿಯರ್ ಇದ್ದರೂ ಯಾವುದೇ ಮುನ್ನಡೆ ಕಂಡಿಲ್ಲ. ಬ್ಯೂರೋ ರಿಪೋರ್ಟ್, ಗುಂಡಪ್ಪ ಕೋಟಿ, ಗುಳೇದಗುಡ್ಡ.